ಹಲೋ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಮುಂದಿನ ಪ್ರಾಬ್ಲಮ್ ನಂಬರ್ 3 ಕೊಟ್ಟಿದ್ದೇನೆ. ಆಲ್ರೆಡಿ ಒಂದು ರೆಕಾರ್ಡ್ ಆಗಿಲ್ಲ. ಝೂಮ್ ಕ್ಲಾಸಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೆ. ಸೊ ಈ ಪ್ರಾಬ್ಲಮಲ್ಲಿ ಅಡ್ಜಸ್ಟ್ಮೆಂಟ್ಗಳಿದ್ದಾವೆ, ಅದು ಸ್ವಲ್ಪ ಅಡ್ವಾನ್ಸ್ ಅಡ್ಜಸ್ಟ್ಮೆಂಟ್ ಇದ್ದಾವೆ. ಇಷ್ಟವರೆಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಲ್ಲಿ ಅದು ಸಿಂಪಲ್ ಆಗಿತ್ತು, ಫಾರ್ಮ್ಯಾಟ್ ಕಲಿಯುವಂಥ ಪ್ರಾಬ್ಲಮ್. ಇದರಲ್ಲಿ ಫಾರ್ಮ್ಯಾಟ್ ಜೊತೆಗೆ ನಿಮಗೆ ಎಕ್ಸ್ಟ್ರಾ ಅಡ್ಜಸ್ಟ್ಮೆಂಟ್ ಸಾಲ್ವ್ ಮಾಡುವಂಥ ವಿಷಯಗಳು ಇರ್ತವೆ. ಪ್ರಾಬ್ಲಮನ್ನು ಮೇಲೆ ನೋಡುವ. ಫಸ್ಟ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಈಕ್ವಿಟಿ ಲಯಬಿಲಿಟಿಯಲ್ಲಿ ಶೇರ್ ಕ್ಯಾಪಿಟಲ್, ರಿಸರ್ವ್, ಲಾಂಗ್ ಟರ್ಮ್ ಬಾರೋಯಿಂಗ್, ಟ್ರೇಡ್ ಪೇಬಲ್, ಫಿಕ್ಸ್ ಅಸೆಟ್, ಟ್ಯಾಂಜಿಬಲ್ ಅಸೆಟ್, ಅದೆಲ್ಲ ಇನ್ಫಾರ್ಮೇಷನ್ ಇದೆ. ಇಂಟ್ಯಾಂಜಿಬಲ್, ಇನ್ವೆಂಟ್ರಿ, ಟ್ರೇಡ್ ರಿಸೀವಬಲ್, ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿವ್ಯಾಲೆಂಟ್ಸ್. ಓಕೆ, ಸೊ ಈಗ ನೋಟ್ಸ್ ಟು ಅಕೌಂಟ್. ಶೇರ್ ಕ್ಯಾಪಿಟಲ್ 8 lakh ಇದ್ದದ್ದು 8 lakh ಇದ್ದದ್ದು 10 lakh ಆಗಿದೆ. ಅಂದರೆ 2 lakh ಶೇರ್ ಕ್ಯಾಪಿಟಲ್ ಜಾಸ್ತಿ ಆಗಿದೆ ಅಂತ ಅರ್ಥ. ರಿಸರ್ವ್ 2 lakh ಇದ್ದದ್ದು 2,40,000 ಆಗಿದೆ. ಹಾಗೆ ಪಿ ಆ್ಯಂಡ್ ಎಲ್ ಅಕೌಂಟ್ 1,20,000 ಇಂದ 1,22,000 ಇಂದ 1,22,400. ಬ್ಯಾಂಕ್ ಲೋನ್ 2,08,000 ಇದ್ದದ್ದು 0 ಆಗಿದೆ. ನೆಕ್ಸ್ಟ್ ಕ್ರೆಡಿಟರ್ಸ್ ಕಡಿಮೆ ಆಗಿದೆ. ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ನಾವು. ಮೆಷಿನರಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ನಾವು. ನಂತರ ಅದರ ಕಂಟಿನ್ಯೂಷನ್ ಎಲ್ಲಿದೆ. ಗುಡ್ ವಿಲ್ ಏನಿರಲಿಲ್ಲ, 20,000 ಬಂದಿದೆ. ರಿವರ್ಸ್ ಕೇಸ್ ಇಷ್ಟವರೆಗೆ ಗುಡ್ ವಿಲ್ ಜಾಸ್ತಿ ಇದ್ದದ್ದು ಕಮ್ಮಿ ಆಗ್ತಿತ್ತು, ರೈಟ್ ಆಫ್ ಮಾಡ್ತಿದ್ರೆ. ಇಲ್ಲಿ ಗುಡ್ ವಿಲ್ ಪರ್ಚೇಸ್ ಆಗಿದೆ ಅಂತ ಅರ್ಥ. ಪರ್ಚೇಸಿಗೆ ಎಂಟ್ರಿ ಅದು ಮಾತ್ರ ಅಡ್ಜಸ್ಟ್ಮೆಂಟಲ್ಲಿದೆ. ಸ್ಟಾಕ್ಸ್ ಕಡಿಮೆ ಆಗಿದೆ. ಡೆಟರ್ಸ್ ಕಡಿಮೆ ಆಗಿದೆ. ಬ್ಯಾಂಕ್ ಕ್ಯಾಶ್ ಬ್ಯಾಲೆನ್ಸ್ ನಮಗೆ ಲಾಸ್ಟಿಗೆ ಬೇಕಿದ್ದು. ಅಡ್ಜಸ್ಟ್ಮೆಂಟ್ ನೋಡುವ. ಫಸ್ಟ್ ಡಿವಿಡೆಂಡ್ 92,000 ವಾಸ್ ಪೇಯ್ಡ್. ಇದು ಕಾಮನ್ ಅಡ್ಜಸ್ಟ್ಮೆಂಟ್, ನೀವು ಮಾಡಿದ್ದೀರ ಆಲ್ರೆಡಿ. ಅಸೆಟ್ಸ್ ಆಫ್ ಅನದರ್ ಕಂಪನಿ ವೇರ್ ಪರ್ಚೇಸ್, ಎರಡನೇ ಅಡ್ಜಸ್ಟ್ಮೆಂಟ್. ವೇರ್ ಪರ್ಚೇಸ್ ಫಾರ್ ಕನ್ಸಿಡರೇಷನ್ ಆಫ್ ಪೇಬಲ್ ಇನ್ ಶೇರ್ಸ್. ದ ಫಾಲೋಯಿಂಗ್ ಅಸೆಟ್ಸ್ ಆರ್ ಪರ್ಚೇಸ್. ಸ್ಟಾಕ್, ಮೆಷಿನರಿ. ಸ್ಟಾಕ್ 80, ಮೆಷಿನರಿ 1 lakh. ಸೊ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಸೆಕೆಂಡ್ ಅಡ್ಜಸ್ಟ್ಮೆಂಟಲ್ಲಿ ಅಸೆಟ್ಸ್ ಆಫ್ ಅನದರ್ ಕಂಪನಿ ವೇರ್ ಪರ್ಚೇಸ್ ಫಾರ್ ಅ ಕನ್ಸಿಡರೇಷನ್ ಆಫ್ 2 lakh rupees ಪೇಬಲ್ ಇನ್ ಶೇರ್ಸ್. 2 ಲಕ್ಷ ರೂಪಾಯಿ ವರ್ತ್ ಅಸೆಟ್ಸನ್ನು ಖರೀದಿ ಮಾಡಿದ್ರಿ, ಆದರೆ ಪೇಮೆಂಟ್ ಯಾವುದರಲ್ಲಿ ಮಾಡಿದ್ರಿ? ಕ್ಯಾಶಲ್ಲಿ ಮಾಡಿಲ್ಲ. ಪೇಮೆಂಟನ್ನು ಶೇರ್ಸ್ ಮೂಲಕ ಮಾಡಿದ್ರಿ. ಸೊ ಈಕ್ವಿಟಿ ಶೇರ್ಸ್ ಮೂಲಕ ಮಾಡಿದಿರಂತ ಅರ್ಥ ಇಲ್ಲಿ. ಸೊ 2 ಲಕ್ಷ ವರ್ತ್ ಅಸೆಟ್ ಪರ್ಚೇಸ್ ಮಾಡಿದ್ದೀರ, ಪೇಮೆಂಟ್ ಕ್ಯಾಶ್ ಬದಲಿಗೆ ಶೇರ್ಸ್ ಮೂಲಕ ಮಾಡಿದ್ದೀರ. ಹಾಗಾಗಿ ಹೊಸ ಶೇರ್ಸ್ಗಳು ಬಂದಿದೆ ಅಂತ ಅರ್ಥ. ಸಿಂಪಲಾಗಿ ನೋಡಿದ್ರೆ ಶೇರ್ ಕ್ಯಾಪಿಟಲ್ ನೋಡಿ. ಶೇರ್ ಕ್ಯಾಪಿಟಲ್ 8 lakh ಇದ್ದದ್ದು 10 lakh ಆಗಿದೆ. ಅಂದರೆ 2 ಲಕ್ಷ ವರ್ತ್ ಇಲ್ಲಿ ಯಾವ ರೂಪದಲ್ಲಿ ಬಂದಿದೆ? ಅಸೆಟ್ ರೂಪದಲ್ಲಿ ಬಂದಿದೆ. ಹಾಗಾಗಿ ಕ್ಯಾಶ್ ಮೂಮೆಂಟ್ ಇಲ್ಲ. ಸೊ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ನಾರ್ಮಲ್ ಆಗಿ ನಾವು ಶೇರ್ ಕ್ಯಾಪಿಟಲನ್ನು ಫಿನಾನ್ಸಿಂಗ್ ಅಸೆಟ್ ಅಂತ, ಫಿನಾನ್ಸಿಂಗ್ ಆ್ಯಕ್ಟಿವಿಟಿ ಅಂತ ತಗೊಳ್ತಿದ್ವಿ. ಅದರಲ್ಲೇ ಆ್ಯಡ್ ಮಾಡ್ತಿದ್ವಿ ಕ್ಯಾಶ್ ಇನ್ಫ್ಲೋ ಅಂತೇಳಿ. ಈ ಪ್ರಾಬ್ಲಮಲ್ಲಿ ಕ್ಯಾಶ್ ಇನ್ಫ್ಲೋ ಶೇರ್ ಕ್ಯಾಪಿಟಲಲ್ಲಿ ಬರಲ್ಲ. ಯಾಕಂತ ಹೇಳಿದರೆ 8 ಲಕ್ಷ ಇದ್ದದ್ದು 10 ಲಕ್ಷ ಆಗಿದೆ. 2 ಲಕ್ಷ ಅಸೆಟ್ ರೂಪದಲ್ಲಿ ಬಂದಿದೆ. ನೀವು ಯಾವುದೇ ಪೇಮೆಂಟ್ ಮಾಡಿಲ್ಲ, ಕ್ಯಾಶನ್ನು ಪೇಮೆಂಟ್ ಮಾಡಿಲ್ಲ. ಸೊ ಅಸೆಟ್ ಬದಲಿಗೆ ನೀವು ಕ್ಯಾಶ್ ಕೊಡೋ ಬದಲು ಶೇರ್ ಕ್ಯಾಪಿಟಲ್ ಅಥವಾ ಶೇರ್ಸನ್ನು ಕೊಟ್ಟಿದ್ದೀರ. ಹಾಗಾಗಿ ಕ್ಯಾಪಿಟಲ್ 2 ಲಕ್ಷ ಜಾಸ್ತಿ ಆಗಿದೆ, ಅಸೆಟ್ ಬೆಲೆನೂ ಜಾಸ್ತಿ ಆಗಿದೆ. ಹಾಗಾಗಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಈ ಮಾಹಿತಿ ಬರಲ್ಲ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡುವ. ಆ 2 ಲಕ್ಷದಲ್ಲಿ 1 ಲಕ್ಷ ಮೆಷಿನರಿ. ಸೊ ಮೆಷಿನರಿ ಪರ್ಚೇಸ್ ಮಾಡುವಾಗ ಮೆಷಿನರಿ ಟು ಕ್ಯಾಶ್ ಅಂತ ಎಂಟ್ರಿ ಬರ್ತಿತ್ತು, ಇಲ್ಲಿ ಮೆಷಿನರಿ ಟು ಶೇರ್ ಕ್ಯಾಪಿಟಲ್ ಬರುತ್ತೆ. ಹಾಗೆ ಸ್ಟಾಕ್ ಟು ಕ್ಯಾಶ್ ಆಗುತ್ತೆ, ಅಥವಾ ಪರ್ಚೇಸಸ್ ಟು ಕ್ಯಾಶ್, ಇಲ್ಲಿ ಟು ಶೇರ್ ಕ್ಯಾಪಿಟಲ್ ಆಗುತ್ತೆ. ಅಂದರೆ ಶೇರ್ ಕ್ಯಾಪಿಟಲ್ ಅಕೌಂಟಲ್ಲಿ ಬೈ ಸ್ಟಾಕ್ ಬೈ ಮೆಷಿನರಿ ಆಗುತ್ತೆ. ಸೊ 1 lakh ಆಯಿತು, 80,000 ಆಯಿತು. ಇಲ್ಲಿ ಟೋಟಲ್ ಇರೋದು 2 lakh. ಸೊ 2 ಲಕ್ಷ ವರ್ತ್ ಶೇರ್ಸ್ ಕೊಟ್ಟಿದ್ದೀರಿ. ಮೆಷಿನರಿ 1 ಲಕ್ಷದ್ದು ಅಸೆಟ್, ಹಾಗೆ ಸ್ಟಾಕ್. ಉಳಿದದೇನು ಡಿಫ್ರೆನ್ಸ್? ಅದೇನಿದೆ ಅದೇ ಗುಡ್ ವಿಲ್. ಸೊ ನಿಮ್ಮ ಪ್ರಾಬ್ಲಮಲ್ಲಿ ಗುಡ್ ವಿಲ್ ಏನಿದೆಯಲ್ಲ, 0 ಇದ್ದದ್ದು 20,000 ಆಯಿತು ಅಂತ ಹೇಳಿದರೆ ಗುಡ್ ವಿಲ್ ಪರ್ಚೇಸ್, ರೈಟ್. ಸೊ ಗುಡ್ ವಿಲ್ಗೋಸ್ಕರ ನೀವು ಎಕ್ಸ್ಟ್ರಾ 20,000 ಕೊಟ್ಟಿದ್ದೀರಂತ ಅರ್ಥ. ಸೊ ಡಿಫ್ರೆನ್ಸನ್ನು ಗುಡ್ ವಿಲ್ ಅಂತ ಟ್ರೀಟ್ ಮಾಡಬೇಕು. ಹೆಚ್ಚಿನ ಕೇಸಲ್ಲಿ ಗುಡ್ ವಿಲ್ ಕಡಿಮೆ ಆಗ್ತಾನೆ ಇರುತ್ತೆ, ಕಡಿಮೆ ಆದ ರೈಟ್ ಆಫ್ ಅಂತ ಇರುತ್ತೆ. ಈ ಪ್ರಾಬ್ಲಮಲ್ಲಿ ಜಾಸ್ತಿ ಆಗಿದೆ. ಅದಕ್ಕೆ ಕಾರಣ ಏನು? ಸೊ ನೀವು ಅಸೆಟ್ ಪರ್ಚೇಸ್ ಮಾಡುವಾಗ ಶೇರ್ ರೂಪದಲ್ಲಿ ಕೊಟ್ಟಿದ್ದೀರಾ. ಸೊ ಅಸೆಟಲ್ಲಿ ಈ ಗುಡ್ ವಿಲನ್ನು ಪರ್ಚೇಸ್ ಮಾಡಿದ್ದೀರ ಅಂತ ಅರ್ಥ. ಅಂದರೆ 1,80,000 ವರ್ತ್ ಕೊಡುವಂಥ ಅಸೆಟ್ನ ಬೆಲೆ ನಾವು 2 ಲಕ್ಷ ಕೊಟ್ಟಿದ್ದೇವೆ ವರ್ತ್ ಶೇರ್ಸ್, ಅಂದರೆ ಅದರಲ್ಲಿ ಗುಡ್ ವಿಲ್ ಇನ್ಕ್ಲೂಡ್ ಆಗಿದೆ ಅಂತ ಅರ್ಥ.
ನಂಬರ್ 3 ಮೆಷಿನರಿ ಫರ್ದರ್ ಪರ್ಚೇಸ್ 32,000. ಸೊ ಫರ್ದರ್ ಪರ್ಚೇಸ್ ಅಂದರೆ ಆಲ್ರೆಡಿ 1,00,000 ಪರ್ಚೇಸ್ ಇನ್ಫಾರ್ಮೇಷನ್ ಇದೆ. ಫರ್ದರ್ ಪರ್ಚೇಸ್ ಎಕ್ಸ್ಟ್ರಾ ಪರ್ಚೇಸ್ ಮಾಡಿದ್ದಾರೆ 32,000, ಅದು ವರ್ಕಿಂಗ್ ನೋಟಲ್ಲಿ ಮಾಡುವ. ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ 48,000, ಇದು ನಿಮ್ಗೆ ಗೊತ್ತು. ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್, ಸೊ ಪ್ರೊವಿಷನ್ ಫಾರ್ ಟ್ಯಾಕ್ಸನ್ನು ಅಕೌಂಟ್ ಮಾಡುವ. ಲಾಸ್ ಆನ್ ಸೇಲ್ ಆಫ್ ಮಿಷನರಿ 800 ವಾಸ್ ರಿಟರ್ನ್ ಆಫ್ ಟು ಜನರಲ್ ರಿಸರ್ವ್. ಇಷ್ಟು ದಿನ ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಏನು ಮಾಡ್ತಿದ್ರಿ, ಅದು ಅಡ್ಜಸ್ಟೆಡ್ P&L ಹಾಕ್ತಿದ್ರು ಅಥವಾ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಆ್ಯಡ್ ಮಾಡ್ತಿದ್ರಿ. ಸೊ ಈ ಪ್ರಾಬ್ಲಮಲ್ಲೂ ಆ್ಯಡ್ ಮಾಡಬೇಕಿತ್ತು, ಆದರೆ ಇಲ್ಲಿ ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, 800 ರಿಟರ್ನ್ ಆಫ್ ಟು ಜನರಲ್ ರಿಸರ್ವ್. ಸೊ ರಿಸರ್ವ್ಗೆ ಅಡ್ಜಸ್ಟ್ ಮಾಡಿದ್ದಾರೆ ಹೇಳುವಾಗ ನಾವು ರಿಸರ್ವ್ ಅಕೌಂಟಲ್ಲಿ ಅದರ ಅಡ್ಜಸ್ಟ್ಮೆಂಟ್ ತೋರಿಸಬೇಕು, ಅಡ್ಜಸ್ಟೆಡ್ P&L ಅಕೌಂಟಲ್ಲಿ ಅಲ್ಲ, ಅಥವಾ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸ್ ಆ್ಯಡ್ ಮಾಡಲಿಕ್ಕೆ ಇಲ್ಲ. ಇದನ್ನು ಜನರಲ್ ರಿಸರ್ವ್ ಅಕೌಂಟಲ್ಲಿ ಅಡ್ಜಸ್ಟ್ಮೆಂಟ್ ತೋರಿಸಬೇಕು. ಓಕೆ, ಈಗ ಸೊಲ್ಯೂಷನ್ ಮಾಡುವ. ಸೊ ಸೊಲ್ಯೂಷನ್ ಇದು 3ನೇ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಇಲ್ಲಿ ಬರೆದೆ ನಾನು ಅಷ್ಟೇ. ಕಂಟಿನ್ಯೂ ಮಾಡುವ. ಪ್ರಾಬ್ಲಮ್ ವರ್ಕಿಂಗ್ ನೋಟ್ ಫಸ್ಟ್. ಸೊ ವರ್ಕಿಂಗ್ ನೋಟಲ್ಲಿ ಫಸ್ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಮಾಡೋ. ನಾನು ರಿಸರ್ವ್ ಮಾಡಿದ್ದೇನೆ. ಶೇರ್ ಕ್ಯಾಪಿಟಲ್ ಅಕೌಂಟ್ ನೋಡೋ. ಸೊ ಓಪನಿಂಗ್ ಬ್ಯಾಲೆನ್ಸ್ ಶೇರ್ ಕ್ಯಾಪಿಟಲ್ ಆಲ್ರೆಡಿ ಹೇಳಿದೆ ನಾನು, 8 ಲಕ್ಷ ಇತ್ತು, 10 ಲಕ್ಷ ಆಗಿದೆ. 8 ಲಕ್ಷ ಇತ್ತು, 10 ಲಕ್ಷ ಆಗಿದೆ. ಅದು 8 ಲಕ್ಷ 10 ಲಕ್ಷ ಹೇಗಾಯಿತು, ಹೊಸ ಸ್ಟಾಕ್ ಪರ್ಚೇಸ್ ಮಾಡಿದ್ರ 80,000, ಮೆಷಿನರಿ ಪರ್ಚೇಸ್ ಮಾಡಿದ್ರ 1 ಲಕ್ಷ. ಸೊ ಬಾಕಿ ಉಳಿದದ್ದು ಗುಡ್ ವಿಲ್ ಅಂತ ಟ್ರೇಡ್ ಮಾಡಿದ್ವಿ 20,000. ಸೊ ಇಲ್ಲಿ ಯಾವುದೇ ಕ್ಯಾಶ್ ಫ್ಲೋ ಆಗಿಲ್ಲ. ಸೊ ಶೇರ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಆಗುತ್ತೆ. 8 ಲಕ್ಷ ಇದ್ದದ್ದು 10 ಲಕ್ಷ ಹೇಗಾಯಿತು, 80,000 ವರ್ತು ಸ್ಟಾಕ್, ಮೆಷಿನರಿ 1 ಲಕ್ಷ, ಹಾಗೆ ಗುಡ್ ವಿಲನ್ನು ಪರ್ಚೇಸ್ ಮಾಡಿದಿರ. ಸೊ ಕ್ಯಾಶಲ್ಲಿ ಪೇಮೆಂಟ್ ಮಾಡೋ ಬದಲು ಶೇರ್ಸಲ್ಲಿ ಪೇಮೆಂಟ್ ಮಾಡಿದಿರ, ಹಾಗಾಗಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಆಗುತ್ತೆ. ನಂತರ ಬರುತ್ತೆ ಜನರಲ್ ರಿಸರ್ವ್ ಅಕೌಂಟ್. ಸೊ ಜನರಲ್ ರಿಸರ್ವಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಇದೆ 2 ಲಕ್ಷ, ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ 2,40,000. ಸೊ ಓಪನಿಂಗ್ ಬ್ಯಾಲೆನ್ಸ್ ನಾವು ಬರೀಬೇಕು, ಓಪನಿಂಗ್ ಬ್ಯಾಲೆನ್ಸ್ ಬರೀಬೇಕು 2 ಲಕ್ಷ, ಕ್ಲೋಸಿಂಗ್ ಬ್ಯಾಲೆನ್ಸ್ 2,40,000. ಸೊ ಪ್ರಾಬ್ಲಮಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಇತ್ತು, ಲಾಸ್ ಆನ್ ಮೆಷಿನರಿ, ಲಾಸ್ಟ್ ಇದು ನೋಡಿ 6ನೇದು, ಲಾಸ್ ಆನ್ ಸೇಲ್ ಆಫ್ ಮೆಷಿನರಿ 800 ವಾಸ್ ರಿಟರ್ನ್ ಆಫ್ ಟು ಜನರಲ್ ರಿಸರ್ವ್. ಸೊ ರಿಸರ್ವ್ ಅಕೌಂಟಿಗೆ. ಸೊ ಎಲ್ಲಿ ಬರಬೇಕು, ಟು ಲಾಸ್ ಆನ್ ಸೇಲ್ ಆಫ್ ಮೆಷಿನರಿ. ಸಪೋಸ್ ಅಡ್ಜಸ್ಟೆಡ್ P&L ಅಕೌಂಟ್ ಇದ್ದಿದ್ರೆ ನೀವು ಎಲ್ಲಿ ಬರ್ತಿದ್ರಿ, ಲಾಸನ್ನು ಡೆಬಿಟ್ ಸೈಡಲ್ಲಿ ಬರ್ತಿದ್ರಿ. ಸೊ ಸಿಮಿಲರ್ ಅಕೌಂಟ್ ಜನರಲ್ ರಿಸರ್ವ್ ಅಕೌಂಟ್, ಲಾಸನ್ನು ಎಲ್ಲಿ ಬರಬೇಕು, ಡೆಬಿಟ್ ಸೈಡಲ್ಲಿ. ಲಾಸ್ ಆನ್ ಸೇಲ್ ಆಫ್ ಮೆಷಿನರಿ 800 rupees. ಓಪನಿಂಗ್ ಬ್ಯಾಲೆನ್ಸ್ ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ, ಒಂದು ಅಡ್ಜಸ್ಟ್ಮೆಂಟು ಇದೆ. ಸೊ ಬಾಕಿ ಉಳಿದ ಅಮೌಂಟ್ 40,800 ಅಡ್ಜಸ್ಟ್ಮೆಂಟ್ ಅಥವಾ ಡಿಫ್ರೆನ್ಸ್ ಅಥವಾ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಈ ಅಮೌಂಟು ಎಲ್ಲಿ ಹೋಗುತ್ತೆ, ಸೊ ಇದು ಈ ವರ್ಷ ನೀವು ಪ್ರಾಫಿಟಿಂದ ಟ್ರಾನ್ಸ್ಫರ್ ಮಾಡಿದ ಅಮೌಂಟ್. ಪ್ರಾಫಿಟಿಂದ 40,800 ರೂಪಾಯನ್ನು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಅಂತ ಅರ್ಥ. ಅಂದರೆ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಲ್ಲಿ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಕಲರ್ ಹಾಕಲಿಕ್ಕೆ ಮರ್ತೋಯ್ತು, ಕಲರ್ ಹಾಕಿದ್ದೇನೆ, ವೈಟ್ ಕಲರ್ ಇದೆ ನೋಡಿ, ವೈಟ್ ಕಲರ್. ಸೊ 40,800 ಅಡ್ಜಸ್ಟೆಡ್ ಇದರಲ್ಲಿ ಇಲ್ಲಿ ಬರುತ್ತೆ, ಟ್ರಾನ್ಸ್ಫರ್ ಟು ರಿಸರ್ವ್. ಎಷ್ಟು ಅಮೌಂಟ್, 40,800. ರಿಸರ್ವ್ ಆಯಿತು, ಶೇರ್ ಕ್ಯಾಪಿಟಲ್ ಆಯಿತು. ನೆಕ್ಸ್ಟ್ ಪ್ರೊವಿಷನ್ ಫಾರ್ ಟ್ಯಾಕ್ಸ್. ಸೊ ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಅಕೌಂಟು ಓಪನಿಂಗ್ ಬ್ಯಾಲೆನ್ಸ್ 1,20,000, ಕ್ಲೋಸಿಂಗ್ ಬ್ಯಾಲೆನ್ಸ್ 1,40,000. ಪ್ರೊವಿಷನ್ ಫಾರ್ ಟ್ಯಾಕ್ಸ್. ಸೊ ಲಯಬಿಲಿಟಿ, ದ ಪ್ರೊವಿಷನ್ ಆಲ್ವೇಸ್ ಶೋಸ್ ಕ್ರೆಡಿಟ್ ಬ್ಯಾಲೆನ್ಸ್. ಓಪನಿಂಗ್ ಬ್ಯಾಲೆನ್ಸ್ 1,20,000, ಕ್ಲೋಸಿಂಗ್ ಬ್ಯಾಲೆನ್ಸ್ 1,40,000. ಸೊ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟಲ್ಲಿ, ಪಾಯಿಂಟ್ ನಂಬರ್ 5, ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಡ್ಯೂರಿಂಗ್ ದ ಇಯರ್. ಪ್ರೊವೈಡೆಡ್ ಅಂದರೆ ಪ್ರೊವಿಷನ್ ಮೇಡ್, ಪ್ರೊವೈಡೆಡ್ ಅಂದರೆ ಪೇಯ್ಡ್ ಅಲ್ಲ. ಓಕೆ, ಪ್ರೊವಿಷನ್ ಮೇಡ್ ಅಂತ ಅರ್ಥ. ಸೊ ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್. ಸೊ ಪ್ರೊವಿಷನ್ ಮೇಡ್ ಅಂದರೆ ಬೈ ಅಡ್ಜಸ್ಟೆಡ್ P&L ಅಕೌಂಟ್ ಬರುತ್ತೆ. ಬೈ ಅಡ್ಜಸ್ಟೆಡ್ P&L ಅಕೌಂಟ್ 1,32,000. ಸೊ ಓಪನಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್, ಅಡ್ಜಸ್ಟ್ಮೆಂಟ್ ಬರುವಂಥ ಬ್ಯಾಲೆನ್ಸ್ ಏನು, ಟ್ಯಾಕ್ಸ್ ಪೇಡ್ ಟು ಕ್ಯಾಶ್ ಟ್ಯಾಕ್ಸ್ ಪೇಡ್. ಪಿಂಕ್ ಕಲರಲ್ಲಿ ಹಾಕಿದ್ದೇನೆ, ಪಿಂಕ್ ಕಲರಲ್ಲಿ ಬರುತ್ತೆ. ನಿಮ್ಮ ಅಡ್ಜಸ್ಟ್ಮೆಂಟಲ್ಲಿ ಕ್ಯಾಶ್ ಜನರೇಟೆಡ್ ಫ್ರಮ್ ಆಪ್ರೇಷನ್ಸ್ ಆದಮೇಲೆ ಲೆಸ್ ಇನ್ಕಮ್ ಟ್ಯಾಕ್ಸ್ ಪೇಡ್ ಇಲ್ಲಿ ಬರಬೇಕು. ನೆಕ್ಸ್ಟ್ ಡಿವಿಡೆಂಡ್ ಅಕೌಂಟ್. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ, ಹಾಗಾಗಿ ಡಿವಿಡೆಂಡ್ ಪೇಡ್ ಅಂತ ಹೇಳಿ ಮಾತ್ರ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ನಂಬರ್ 1ನಲ್ಲಿ ಡಿವಿಡೆಂಡ್ 92,000 ವಾಸ್ ಪೇಯ್ಡ್. ಸೊ ಡಿವಿಡೆಂಡ್ ಪೇಯ್ಡ್ ಟು ಕ್ಯಾಶ್. ಸೊ ಪೇ ಮಾಡುವ ಮೊದಲು ನೀವೇನು ಮಾಡಬೇಕು, ಅದನ್ನು ಪ್ರಪೋಸ್ ಮಾಡಬೇಕು ಅಥವಾ ತೆಗೆದಿಡಬೇಕು. ಸೊ ಪ್ರಾಫಿಟಿಂದ ತೆಗೆದಿಡಬೇಕಾದ್ರೆ ಎಂಟ್ರಿ ಬೈ ಅಡ್ಜಸ್ಟೆಡ್ P&L ಅಕೌಂಟ್ ಅದೆಲ್ಲಿ ಬರುತ್ತೆ, ನಿಮ್ಮ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಲ್ಲಿ ಬರುತ್ತೆ. ಸೊ ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಆಗಾಯಿತು. ಪ್ರಪೋಸ್ ಡಿವಿಡೆಂಡ್ 92,000. ಸೊ ಒಂದು ಸಲ ಪ್ರಪೋಸ್ಡ್, ನಂತರ ಪೇಯ್ಡ್. ಪೇಯ್ಡಲ್ಲಿ ಬರುತ್ತೆ ನಿಮ್ಮ
ಫಿನಾನ್ಸಿಂಗ್ ಆ್ಯಕ್ಟಿವಿಟಿಯಲ್ಲಿ ಡಿವಿಡೆಂಡ್ ಪೇಯ್ಡ್, ಫಿನಾನ್ಸಿಂಗ್ ಆ್ಯಕ್ಟಿವಿಟಿಯಲ್ಲಿ ಡಿವಿಡೆಂಡ್ ಪೇಯ್ಡ್ ಬರುತ್ತೆ. ಓಕೆ, ನೆಕ್ಸ್ಟ್ ಮೆಷಿನರಿ ಅಕೌಂಟ್. ಸೊ ಜಾಸ್ತಿ ಅಡ್ಜಸ್ಟ್ಮೆಂಟ್ ಇರುವಂಥ ಇವತ್ತಿನ ಈ ಪ್ರಾಬ್ಲಮಲ್ಲಿ ಜಾಸ್ತಿ ಅಡ್ಜಸ್ಟ್ಮೆಂಟ್ ಇರೋದು ಈ ಮೆಷಿನರಿ ಅಕೌಂಟಲ್ಲಿ. ಏನೆಲ್ಲ ಇದೆ ನೋಡುವ. ಸೊ ಫಸ್ಟ್ ಮೆಷಿನರಿ ಅಕೌಂಟು ಇಲ್ಲಿದೆ. ಮೆಷಿನರಿ ಓಪನಿಂಗ್ ಬ್ಯಾಲೆನ್ಸ್ 6 ಲಕ್ಷ, ಕ್ಲೋಸಿಂಗ್ ಬ್ಯಾಲೆನ್ಸ್ 6,76,000. ಸೊ ಓಪನಿಂಗ್ ಬ್ಯಾಲೆನ್ಸ್ ಇದೊಂದು ಅಸೆಟ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್. ಓಪನಿಂಗ್ ಬ್ಯಾಲೆನ್ಸ್ 6 ಲಕ್ಷ, ಕ್ಲೋಸಿಂಗ್ ಬ್ಯಾಲೆನ್ಸ್ 6,76,000. ಓಪನಿಂಗ್ ಆಗಿ ಕ್ಲೋಸಿಂಗ್ ತುಂಬ ಲೈನ್ ಬಿಟ್ಟು ಬರೀಬೇಕಾಗುತ್ತೆ, ಇಲ್ಲಾಂದರೆ ಕ್ಲೋಸಿಂಗ್ ಲಾಸ್ಟಿಗೆ ಬರಿಬೇಕು. ಸೊ ಓಪನಿಂಗ್ ಬ್ಯಾಲೆನ್ಸ್ 6 ಲಕ್ಷ ಆದರೆ ಅಡ್ಜಸ್ಟ್ಮೆಂಟ್ ಏನು? ಓಕೆ, ಫಸ್ಟ್ ಅಡ್ಜಸ್ಟ್ಮೆಂಟ್ ನೋಡುವ. ಪಾಯಿಂಟ್ ನಂಬರ್ 2, ಅಸೆಟ್ಸ್ ಆಫ್ ಅನದರ್ ಕಂಪನಿ ವೇರ್ ಪರ್ಚೇಸ್ ಫಾರ್ ಕನ್ಸಿಡರೇಷನ್ ಆಫ್ ₹2 lakh ಪೇಬಲ್ ಇನ್ ಶೇರ್ಸ್. ಕಂಪನಿ ಅಸೆಟ್ಸ್ ಪರ್ಚೇಸ್, ಸ್ಟಾಕ್ ಎಷ್ಟು, ಮೆಷಿನರಿ ಎಷ್ಟು. ಮೆಷಿನರಿ ಒಂದು ಅಡ್ಜಸ್ಟ್ಮೆಂಟ್ ಬಂತು, ಮೆಷಿನರಿ ಪರ್ಚೇಸ್. ಮೆಷಿನರಿ ಪರ್ಚೇಸ್ ಎಂಟ್ರಿ ಏನು? ಮೆಷಿನರಿ ಅಕೌಂಟ್ ಟು ಕ್ಯಾಶ್, ಮೆಷಿನರಿ ಟು ಕ್ಯಾಶ್ 1 lakh rupees. ಆದರೆ ಇಲ್ಲಿ ಕ್ಯಾಶಲ್ಲಿ ಪೇಮೆಂಟ್ ಮಾಡ್ತಿಲ್ಲ, ಇಲ್ಲಿ ಪೇಮೆಂಟ್ ಮಾಡಿಸಿದ್ದೇವೆ ಕ್ಯಾಪಿಟಲಲ್ಲಿ. ಮೆಷಿನರಿ ಟು ಶೇರ್ ಕ್ಯಾಪಿಟಲ್ 1 lakh rupees. ಶೇರ್ ಕ್ಯಾಪಿಟಲಲ್ಲಿ ಆಲ್ರೆಡಿ ನಾವು ಮಾಡಿದ್ದೇವೆ. ಮೆಷಿನರಿ ಶೇರ್ ಕ್ಯಾಪಿಟಲಲ್ಲಿ ಬೈ ಮೆಷಿನರಿ ಇದೆ. ಮೆಷಿನರಿ ಟು ಶೇರ್ ಕ್ಯಾಪಿಟಲ್ ಇಲ್ಲೂ ಅಷ್ಟೇ, ಮೆಷಿನರಿ ಟು ಶೇರ್ ಕ್ಯಾಪಿಟಲ್ 1 lakh rupees. ಸೊ ಕ್ಯಾಶ್ ಬದಲಿಗೆ ಶೇರ್ ಕ್ಯಾಪಿಟಲ್ ಅಂತ ಬರೆದ್ರೆ ಆಯಿತು, ಒಂದು ಅಡ್ಜಸ್ಟ್ಮೆಂಟ್ ಆಯಿತು. ನೆಕ್ಸ್ಟ್ ಮೂರನೇದು, ಮೆಷಿನರಿ ಫರ್ದರ್ ಪರ್ಚೇಸ್ಡ್, ಫರ್ದರ್ ಎಕ್ಸ್ಟ್ರಾ. ಈ 1 ಲಕ್ಷ ಹೇಗೋ ಆಯಿತು, ಪುನಃ 32,000 ಪರ್ಚೇಸ್ ಮಾಡಿದ್ದಾರೆ. ಸೊ ಎಂಟ್ರಿ ಏನು? ಮೆಷಿನರಿ ಟು ಕ್ಯಾಶ್. ಮೆಷಿನರಿ ಅಕೌಂಟ್ ಡೆಬಿಟಲ್ಲಿ ಟು ಕ್ಯಾಶ್, ಫರ್ದರ್ ಪರ್ಚೇಸ್ 32,000. ಸೊ 2 ಅಡ್ಜಸ್ಟ್ಮೆಂಟ್ ಆಯಿತು. ಮೂರನೇ ಅಡ್ಜಸ್ಟ್ಮೆಂಟ್, ನಾಲ್ಕನೇ ಅಡ್ಜಸ್ಟ್ಮೆಂಟ್, ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ ಆನ್ ಮೆಷಿನರಿ 48,000. ಡಿಪ್ರಿಸಿಯೇಷನ್ ಎಂಟ್ರಿ ಏನು? ಬೈ ಅಡ್ಜಸ್ಟೆಡ್ P&L ಅಕೌಂಟ್, ಬೈ ಅಡ್ಜಸ್ಟೆಡ್ P&L ಅಕೌಂಟ್ 48,000. ಸೊ ಡಿಪ್ರಿಸಿಯೇಷನ್ 48,000 ಅದೆಲ್ಲಿ ಬರುತ್ತೆ? ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಲ್ಲಿ ಬರುತ್ತೆ. ಡಿಪ್ರಿಸಿಯೇಷನ್ ಆನ್ ಮೆಷಿನರಿ 48,000. ಓಕೆ, ಆಗೋದು ಮಿಸ್ ಆಯಿತು. ಮೆಷಿನರಿ ಟು ಕ್ಯಾಶ್, ಮೆಷಿನರಿ ಟು ಕ್ಯಾಶ್ ಇದೇನು? ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಬರುತ್ತೆ. ಟು ಕ್ಯಾಶ್ ಅಂದರೆ ಔಟ್ಫ್ಲೋ. ಸೊ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿಯಲ್ಲಿ ಪರ್ಚೇಸ್ ಆಫ್ ಮೆಷಿನರಿ 32,000 ಬರುತ್ತೆ. ಓಪನಿಂಗ್ ಬ್ಯಾಲೆನ್ಸ್ ಆಯಿತು, ಪರ್ಚೇಸ್ ಥ್ರೂ ಶೇರ್ ಕ್ಯಾಪಿಟಲ್ ಆಯಿತು, ಪರ್ಚೇಸ್ ಟು ಕ್ಯಾಶ್ ಥ್ರೂ ಕ್ಯಾಶ್ ಆಯಿತು, ಡಿಪ್ರಿಸಿಯೇಷನ್ ಆಯಿತು. ಸೊ ಲಾಸ್ ಆನ್ ಸೇಲ್ ಅಂತ ಕೊಟ್ಟಿದ್ದಾರೆ. ಲಾಸ್ ಆನ್ ಸೇಲ್ ಆನ್ ಮೆಷಿನರಿ ನಾರ್ಮಲ್ ಆಗಿ ಏನು ಬರುತ್ತೆ? ಅಡ್ಜಸ್ಟೆಡ್ P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ಬರುತ್ತೆ, ಲಾಸ್ ಆನ್ ಸೇಲ್ ಆಫ್ ಮೆಷಿನರಿ. ಅದೇ ಮೆಷಿನರಿ ಅಕೌಂಟಲ್ಲಿ ಬೈ ಅಡ್ಜಸ್ಟೆಡ್ P&L ಅಕೌಂಟ್ ಅಂತ ಬರುತ್ತೆ. ಆದರೆ ಈ ಪ್ರಾಬ್ಲಮಲ್ಲಿ ಲಾಸ್ ಆನ್ ಸೇಲ್ ಪ್ರಾಫಿಟಿಗೆ ಅಡ್ಜಸ್ಟ್ ಮಾಡಲಿಕ್ಕೆ ಹೇಳಿಲ್ಲ, ಆದರೆ ಜನರಲ್ ರಿಸರ್ವ್ಗೆ ಅಡ್ಜಸ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಬೈ ಅಡ್ಜಸ್ಟೆಡ್ P&L ಅಕೌಂಟ್ ಬದಲಿಗೆ ಬೈ ಜನರಲ್ ರಿಸರ್ವ್ ಅಂತ ಬರೀಬೇಕು. ಸೊ ಹೇಗೆ ಜನರಲ್ ರಿಸರ್ವ್ ಅಕೌಂಟಲ್ಲಿ ಟು ಲಾಸ್ ಆನ್ ಸೇಲ್ ಆಫ್ ಮೆಷಿನರಿ ಬರೆದಿರಾ ₹800. ಅದೇ ಎಂಟ್ರಿ ಇಲ್ಲಿ ಮೆಷಿನರಿಯಲ್ಲಿ ಬೈ ಜನರಲ್ ರಿಸರ್ವ್ ₹800. ಸೊ ಅದು ನಿಮ್ಮ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಲ್ಲಿ ಇಲ್ಲಿ ಬರಲ್ಲ, ಯಾಕೆ? ಅದನ್ನು ನೀವು ರಿಸರ್ವಲ್ಲಿ ಅಡ್ಜಸ್ಟ್ ಮಾಡಿದ್ದೀರಾ. ಈ ರಿಸರ್ವ್ ಒಳಗೆ ಅಡ್ಜಸ್ಟ್ಮೆಂಟ್ ಆಗಿ ಈ 40,800 ಬಂದಿದೆ, ಕರೆಕ್ಟಾ? ಇದು ಅಡ್ಜಸ್ಟ್ ಮಾಡಿ ಇದು ಅಮೌಂಟ್ ಬಂದಿದೆ. ಸೊ ಪುನಃ ಈ ಲಾಸ್ ಆನ್ ಸೇಲನ್ನು ರಿಸರ್ವ್ಗೆ ಅಡ್ಜಸ್ಟ್ ಮಾಡಿದ್ದನ್ನು ಇಲ್ಲಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಿಗೆ ಆ್ಯಡ್ ಮಾಡಬಾರ್ದು. ಸೊ ಇಲ್ಲೇ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಲಾಸ್ ಆನ್ ಸೇಲ್ ಆಫ್ ಮೆಷಿನರಿ ರಿಸರ್ವ್ಗೆ ಅಡ್ಜಸ್ಟ್ಮೆಂಟ್ ಆಯಿತು. ಈಗ ಓಪನಿಂಗ್ ಬ್ಯಾಲೆನ್ಸ್, ಅಸೆಟ್ಸ್ ಥ್ರೂ ಶೇರ್ ಕ್ಯಾಪಿಟಲ್, ನಂತರ ಅಸೆಟ್ಸ್ ಥ್ರೂ ಕ್ಯಾಶ್, ಪರ್ಚೇಸ್ ಥ್ರೂ ಕ್ಯಾಶ್, ಡಿಪ್ರಿಸಿಯೇಷನ್, ಲಾಸ್, ಕ್ಲೋಸಿಂಗ್ ಬ್ಯಾಲೆನ್ಸ್. ಈಗ ಏನು ಉಳಿತದೆ ಬ್ಯಾಲೆನ್ಸ್ ಫಿಗರ್ ಅದೇ ಏನು? ಬೈ ಕ್ಯಾಶ್. ಸೇಲ್ ಅಂತ ಅರ್ಥ. ಸೇಲ್ ಅಂತ ಹೇಳಿದರೆ ಕ್ಯಾಶ್ ಇನ್ಫ್ಲೋ ಬರುತ್ತೆ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿಯಲ್ಲಿ 7,200. ಸೊ ಇಷ್ಟು ಆಗಿ ಮೆಷಿನರಿ ಅಕೌಂಟ್ ಕ್ಲೋಸ್ ಆಗುತ್ತೆ. ನಂತರ ಗುಡ್ವಿಲ್ ಅಕೌಂಟ್. ಓಪನಿಂಗ್ ಬ್ಯಾಲೆನ್ಸ್ ಇಲ್ಲ ಗುಡ್ವಿಲ್ ಅಕೌಂಟಲ್ಲಿ, ಇಲ್ಲ ಚೆಕ್ ಮಾಡಿ. ಗುಡ್ವಿಲ್ ಅಕೌಂಟಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಇಲ್ಲ, ಡ್ಯಾಶ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ 20,000. ಅದು ಹೇಗೆ ಬಂತು? ಥ್ರೂ ಇಶ್ಯೂ ಆಫ್ ಶೇರ್. ಸೊ ಗುಡ್ವಿಲ್ ಟು ಶೇರ್ ಕ್ಯಾಪಿಟಲ್, ಶೇರ್ ಕ್ಯಾಪಿಟಲಲ್ಲಿ ಬೈ ಗುಡ್ವಿಲ್ 20,000. ಸೊ ಇಲ್ಲಿ ಯಾವುದೇ ಕ್ಯಾಶ್ ಮೂವ್ಮೆಂಟ್ ಆಗ್ತಾಯಿಲ್ಲ, ಹಾಗಾಗಿ ಇದು ಯಾವುದೇ ಮಾಹಿತಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಒಳಗೆ ಬರಲ್ಲ. ಲಾಸ್ಟ್ ಒಂದು ಬಾಕಿ ಇದೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್. ಇಲ್ಲಿದೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಟ್ಯಾಂಜಿಬಲ್ ಅಸೆಟ್ಸಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು? 8 lakh, ಕ್ಲೋಸಿಂಗ್ ಬ್ಯಾಲೆನ್ಸ್ 7,60,000. 80 ಇದ್ದದ್ದು 7,60,000 ಆಗಿದೆ, ಅಂದರೆ ಕಡಿಮೆ ಆಗಿದೆ. ನೀವು ಅದನ್ನು ಸೇಲ್ ಅಂತಲೂ ಟ್ರೀಟ್ ಮಾಡ್ಬೋದು. ಆದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗಲ್ಲಿ ಡಿಪ್ರಿಸಿಯೇಷನ್ ಕಾಮನ್ ಇರುತ್ತೆ. ಸಪೋಸ್ ಡಿಪ್ರಿಸಿಯೇಷನ್ ಕೊಡಲಿಲ್ಲ ಅಂದರೆ ಸೇಲ್ ಅಂತ ಟ್ರೀಟ್ ಮಾಡ್ಬೋದು. ಇಲ್ಲಿ ಡಿಪ್ರಿಸಿಯೇಷನು ಕೊಟ್ಟಿಲ್ಲ, ಡಿಪ್ರಿಸಿಯೇಷನ್ ಕೊಟ್ಟಾಗ ಅದನ್ನು ಸೇಲ್ ಅಂತ ಟ್ರೀಟ್ ಮಾಡ್ಬೋದು. ಇಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿಲ್ಲ ಅಂದರೆ ಡಿಪ್ರಿಸಿಯೇಷನ್ ಅಂತ ಎಸ್ಯೂಮ್ ಮಾಡಿ 8 ಲಕ್ಷದ 7,60,000 ಆಗಿದೆ. ಸೊ ಬೈ ಅಡ್ಜಸ್ಟೆಡ್ P&L ಅಕೌಂಟ್ 40,000 ಡಿಫರೆನ್ಸ್. ಓಪನಿಂಗ್ ಬ್ಯಾಲೆನ್ಸ್
ಕ್ಲೋಸಿಂಗ್ ಬ್ಯಾಲೆನ್ಸ್ ಓಪನಿಂಗ್ 8 ಲಕ್ಷ, ಕ್ಲೋಸಿಂಗ್ 7,60,000, ಡಿಫ್ರೆನ್ಸ್ 40,000. ಅಡ್ಜಸ್ಟೆಡ್ ಪಿ ಎನ್ ಎಲ್ ಅಕೌಂಟ್ ಡಿಪ್ರಿಸಿಯೇಷನ್, ಅದು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಲ್ಲಿ ಡಿಪ್ರಿಸಿಯೇಷನ್ ಅಡ್ಜಸ್ಟೆಡ್ ಪಿ ಎನ್ ಎಲ್ ಅಕೌಂಟಲ್ಲಿ ಬರುತ್ತೆ 40,000. ಸೊ ಇಷ್ಟು ಅಡ್ಜಸ್ಟ್ಮೆಂಟ್ಗಳು. ಈಗ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನೋಡುವ. ಫಾರ್ಮ್ಯಾಟ್ ನಿಮಗೆ ಗೊತ್ತಿದ್ದಂತ ಅಂದ್ಕೊಳ್ತೇನೆ. ಇಷ್ಟವರೆಗೆ 3 ಪ್ರಾಬ್ಲಮ್ ಸಿಂಪಲ್ ಆಗಿರುವಂಥದ್ದು ವಿದೌಟ್ ಅಡ್ಜಸ್ಟ್ಮೆಂಟ್ ಮಾಡಿದ್ದೇನೆ. ಈ ಫಾರ್ಮ್ಯಾಟ್ ನೀವು ಚೆನ್ನಾಗಿ ಕಲ್ತ್ಕೋಬೇಕು. ಫಾರ್ಮ್ಯಾಟ್ ಇಲ್ಲಾಂದರೆ ನಿಮಗೆ ಸಾಲ್ವ್ ಮಾಡಲಿಕ್ಕೆ ಬರಲ್ಲ. ಅದಕ್ಕೋಸ್ಕರ ಫಾರ್ಮ್ಯಾಟ್ ಪ್ರಕಾರ ನಾನು ಫಸ್ಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್, ಅದರಲ್ಲಿ ನೆಟ್ ಪ್ರಾಫಿಟ್ ಫಾರ್ ದ ಇಯರ್, ಈ ವರ್ಷ ಪ್ರಾಫಿಟ್ ಎಷ್ಟಿದೆ ಅಂತ ನೋಡುವಂಥದ್ದು. ಸೊ ಪ್ರಾಫಿಟ್ ನೋಡಿ 1,22,000, 1,22,400. ಎಷ್ಟು ಪ್ರಾಫಿಟ್ ಆಗಿದೆ? 400 ರೂಪಾಯಿ ಜಾಸ್ತಿ ಆಗಿದೆ, ಅಂದರೆ 400 ರೂಪಾಯಿ ಪ್ರಾಫಿಟ್ ಈ ವರ್ಷದ್ದು. ಆ್ಯಂಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿದ್ದು ನಿಮ್ಮ ಬ್ಯಾಲೆನ್ಸಲ್ಲಿದೆ. ಆಲ್ರೆಡಿ ವೈಟಲ್ಲಿ ಹಾಕಿದ್ದೇನೆ, ಗೊತ್ತಾಗ್ತದೆ ನೋಡಿ. ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಮತ್ತು ಪ್ರಪೋಸ್ ಡಿವಿಡೆಂಡ್ ಬ್ಲೂಲ್ಲಿ ಹಾಕಿದ್ದೇನೆ, ಇಲ್ಲಿದೆ ಅಡ್ಜಸ್ಟ್ಮೆಂಟ್. ಹಾಗೆ ಡಿಪ್ರಿಸಿಯೇಷನ್ ಮೆಷಿನರಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇಲ್ಲಿದೆ ಅಡ್ಜಸ್ಟ್ಮೆಂಟ್. ಡಿಪ್ರಿಸಿಯೇಷನ್ ಎಲ್ಲೋ ಅಲ್ಲಿದೆ. ಸೊ ಪ್ರಾಫಿಟಿಗೆ ಆ್ಯಡ್ ಮಾಡಿದಾಗ ಎಲ್ಲ ಆ್ಯಡ್ ಮಾಡ್ತೀರಾ, ಮತ್ತು ಲೆಸ್ ಬರೀಲಿಲ್ಲ ನಾನು ಫಾರ್ಮ್ಯಾಟಲ್ಲಿದೆ. ಲೆಸ್ ನಾನ್ ಆಪ್ರೇಟಿಂಗ್ ಇನ್ಕಮ್ ಅಂತ ಇನ್ಕಮ್ ಯಾವುದೂ ಇಲ್ಲ ಇದರಲ್ಲಿ. ಸೊ 400ಕ್ಕೆ ಇದೆಲ್ಲ ಆ್ಯಡ್ ಮಾಡಿದರೆ 3,53,200 ಬರುತ್ತೆ ಫಾರ್ಮ್ಯಾಟ್ ಪ್ರಕಾರ. ಆಪ್ರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್. ನಂತರ ಫಾರ್ಮ್ಯಾಟ್ ಕಂಟಿನ್ಯೂ ಆಗುತ್ತೆ. ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ವರ್ಕಿಂಗ್ ಕ್ಯಾಪಿಟಲ್ ಏನು ಎಫೆಕ್ಟ್ ಆಗಿದೆ ಅಂತ ನೋಡುವಂಥದ್ದು. ಆ್ಯಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್. ನಿಮ್ಮ ಫಾರ್ಮ್ಯಾಟ್ ನೆನಪಿಡಿ, ಆ್ಯಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್. ಸೊ ಕರೆಂಟ್ ಅಸೆಟ್ ಯಾವುದು ಡಿಕ್ರೀಸ್ ಆಗಿದೆ ಅಂತ ನೋಡುವಂಥದ್ದು. ಕರೆಂಟ್ ಅಸೆಟ್. ಸೊ ಸ್ಟಾಕ್ ನೋಡಿ, ಸ್ಟಾಕ್ ಕರೆಂಟ್ ಅಸೆಟ್ 4 ಲಕ್ಷ ಇದ್ದದ್ದು 2,96,000 ಡಿಕ್ರೀಸ್ ಆಗಿದೆ, ರೈಟ್. ಸೊ ಡಿಕ್ರೀಸ್. ಸೊ ಸ್ಟಾಕ್ 4 ಲಕ್ಷ ಇದ್ದದ್ದು 2,96,000 ಆಗಿದೆ. 4 ಲಕ್ಷ ಇದ್ದದ್ದು 2,96,000. ಆದರೆ ಅದರಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಇತ್ತು, ಹೊಸ ಸ್ಟಾಕು ಪರ್ಚೇಸ್ ಮಾಡಿದೆ ಅಂತೇಳಿ, ರೈಟ್. ಬೈ ಪರ್ಚೇಸಸ್ 80,000. ಹೊಸ ಸ್ಟಾಕ್ ಪರ್ಚೇಸ್ ಮಾಡಿದರೆ ಏನು ಮಾಡಬೇಕು? ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ. 4 ಲಕ್ಷ ಪ್ಲಸ್ 80,000 ಮೈನಸ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಈ ಸಲ ಎಷ್ಟು ಸ್ಟಾಕ್ ಡಿಕ್ರೀಸ್ ಆಗಿದೆ? ಟೋಟಲ್ ಆಗಿ 1,84,000. ಸೊ ಇದನ್ನು ನೀವು ಅಡ್ಜಸ್ಟ್ಮೆಂಟ್ ಮಾಡಲೇಬೇಕಾಗ್ತದೆ, ಇಲ್ಲಾಂದರೆ ನಿಮ್ಮ ಆನ್ಸರ್ ಟ್ಯಾಲಿ ಬರಲ್ಲ. ನೆಕ್ಸ್ಟ್ ಡೇಟರ್ಸ್ 3,20,000 ಇದ್ದದ್ದು 2,56,800 ಆಗಿದೆ. ಇಲ್ಲಿ ನೋಡಿ ಡೇಟರ್ಸ್ 320 256,800 ಆಗಿದೆ. ಸೊ 63,200. ನೆಕ್ಸ್ಟ್ ಇನ್ಕ್ರೀಸ್ ಇನ್ ಕರೆಂಟ್ ಲ್ಯಾಬಿಲಿಟಿ. ಸೊ ಇಲ್ಲಿ ಕರೆಂಟ್ ಲ್ಯಾಬಿಲಿಟಿ ಯಾವುದೇ ಇಲ್ಲ, ಒಂದೇ ಇರೋದು ಕ್ರೆಡಿಟರ್ಸ್. ಅದೇನಾಗಿದೆ? ಡಿಕ್ರೀಸ್ ಆಗಿದೆ. ಡಿಕ್ರೀಸ್ ಇಲ್ಲಿ ಬರಲ್ಲ. ನೆಕ್ಸ್ಟ್ ಆ್ಯಡ್ ಆದಮೇಲೆ ನೆಕ್ಸ್ಟ್ ಲೆಸ್. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ ಇದ್ದದ್ದು 2 ಕರೆಂಟ್ ಅಸೆಟ್, ಸ್ಟಾಕ್ ಮತ್ತು ಡೇಟರ್ 2 ಆಯಿತು. ಲೆಸ್ ಡಿಕ್ರೀಸ್ ಇನ್ ಕರೆಂಟ್ ಲ್ಯಾಬಿಲಿಟಿ, ಒಂದೇ ಕರೆಂಟ್ ಲ್ಯಾಬಿಲಿಟಿ ಇದೆ. ಕ್ರೆಡಿಟರ್ಸ್ 6 ಲಕ್ಷ ಇದ್ದದ್ದು 5,40,000 ಆಗಿದೆ, 59,200. ಸೊ ನೆಗೆಟಿವ್ ಇದ್ದದೆಲ್ಲ ಬ್ರ್ಯಾಕೆಟಲ್ಲಿ ಬರಬೇಕು. ಇದೆರಡು ಆ್ಯಡ್ ಮಾಡಿ ಈ ನೆಗೆಟಿವಲ್ಲಿ ಲೆಸ್ ಮಾಡಬೇಕು. ಈ 352 ಎಲ್ಲ ಆ್ಯಡ್ ಮಾಡಿ ಬ್ರ್ಯಾಕೆಟ್ ಇದ್ದದ್ದು ಲೆಸ್ ಮಾಡಿ ಆನ್ಸರ್ ಬರುತ್ತೆ 5,41,200. ಸೊ ಕ್ಯಾಶ್ ಜನರೇಟೆಡ್ ಫ್ರಾಮ್ ಆಪರೇಷನ್ಸ್ ಆನ್ಸರು. ನೀವು ಫಾರ್ಮ್ಯಾಟ್ ನೋಡಿ, ಕ್ಯಾಶ್ ಜನರೇಟೆಡ್ ಫ್ರಾಮ್ ಆಪರೇಷನ್ ಇಷ್ಟು ಬರುತ್ತೆ. ಲೆಸ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್. ಪಿಂಕಲ್ಲಿದೆ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್, ಇಲ್ಲಿದೆ ಟ್ಯಾಕ್ಸ್ ಪೇಯ್ಡ್. ಆಲ್ರೆಡಿ ತೋರಿಸಿದೆ ನಾನು. 1,12,000 ಇನ್ಕಮ್ ಟ್ಯಾಕ್ಸ್. ಇದು ಬ್ರ್ಯಾಕೆಟಲ್ಲಿ ಬರಬೇಕಿತ್ತು, ಮಿಸ್ ಆಯಿತು. ಸೊ 5,41,200ರಲ್ಲಿ 1,12,000 ತೆಗೆದ್ರೆ ಅದನ್ನು ಔಟ್ರ್ ಕಾಲಮಲ್ಲಿ ಬರಬೇಕು. ಸೊ ಔಟ್ರ್ ಕಾಲಮಲ್ಲಿ 3 ಬರುತ್ತೆ ಹೆಡ್ಡಿಂಗ್. ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿ, ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್, ನೆಟ್ ಕ್ಯಾಶ್ ಫ್ರಮ್ ಫಿನಾನ್ಸಿಂಗ್ ಆ್ಯಕ್ಟಿವಿಟಿ. ಅದು 3 ಮಾತ್ರ ಟೋಟಲ್ ಮಾಡಬೇಕು. ಅದನ್ನು ಬಿಟ್ಟು ಬೇರೆ ಯಾವುದೇ ಔಟ್ರ್ ಕಾಲಮಲ್ಲಿ ಬರೀಬಾರ್ದು. ಸೊ ಒಂದು ಹಂತ ಆಯಿತು. ಎರಡನೇ ಹಂತ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ಸೊ ಇನ್ಫ್ಲೋ ಇರೋದು ಸೇಲ್ ಆಫ್ ಮೆಷಿನರಿ, ಔಟ್ಫ್ಲೋ ಇರೋದು ಪರ್ಚೇಸ್ ಆಫ್ ಮೆಷಿನರಿ. ಸೊ ಇನ್ಫ್ಲೋ ಮೆಷಿನರಿ ಸೇಲ್ ಮಾಡುವಾಗ ಕ್ಯಾಶ್ ಬರುತ್ತೆ, ಇನ್ಫ್ಲೋ ಅದೇ ಪರ್ಚೇಸ್ ಮಾಡುವಾಗ ಕ್ಯಾಶ್ ಹೋಗುತ್ತೆ. ಸೊ ಅಡಿಷ್ನಲ್ ಪರ್ಚೇಸ್ 32,000, ಅಡ್ಜಸ್ಟ್ಮೆಂಟಲ್ಲಿ ಬಂದದ್ದು 7,200. ಸೊ ಇದು ನೆಗೆಟಿವ್, ಇದು ಪಾಸಿಟಿವಲ್ಲಿ ನೆಗೆಟಿವ್ ತೆಗೆದಾಗ ನೆಗೆಟಿವ್ ಆನ್ಸರ್ ಬರುತ್ತೆ 24,800. ಅದೇನು ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ಅಲ್ಲಿ ಬೇರೆ ಯಾವುದೇ ಅಸೆಟ್ ಪರ್ಚೇಸ್ ಅಥವಾ ಸೇಲ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಪರ್ಚೇಸ್ ಅಥವಾ ಸೇಲ್ ಅಂತ ಮಾಹಿತಿ ಯಾವುದೇ ಇಲ್ಲ, ಹಾಗಾಗಿ ಮೆಷಿನರಿಗೆ ಮಾತ್ರ ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಮೂರನೇದು ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಸೊ ಕ್ಯಾಶ್ ಫ್ಲೋ ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸಲ್ಲಿ ಕ್ಯಾಶ್ ಇನ್ಫ್ಲೋ. ಸೊ ಈ ಪ್ರಾಬ್ಲಮಲ್ಲಿ ಲ್ಯಾಬಿಲಿಟಿ ಐಟಮ್ ಸ್ಪೆಷಲಿ ಶೇರ್ ಕ್ಯಾಪಿಟಲ್ ಜಾಸ್ತಿ ಆಗಿದೆ, ಆದರೆ ಜಾಸ್ತಿ ಆಗೋದು ಕ್ಯಾಶಿಂದ ಅಲ್ಲ, ಅದು ಸ್ಟಾಕ್, ಮೆಷಿನರಿ ಮತ್ತು ಗುಡ್ವಿಲ್ಲಿಂದ. ಹಾಗಾಗಿ ಈ ಕ್ಯಾಶ್ ಇನ್ಫ್ಲೋ, ಶೇರ್ ಕ್ಯಾಪಿಟಲ್ ಜಾಸ್ತಿ ಆದದ್ದು ಮಾಹಿತಿ ಇಲ್ಲಿ ಬರುವುದಿಲ್ಲ, ನೆನಪಿಡಿ, ಈ ಮಾಹಿತಿ ಇಲ್ಲಿ ಬರುವುದಿಲ್ಲ. ನೆಕ್ಸ್ಟ್ ನಂಬರ್ 2 ಅಲ್ಲ, ಮೈನಸ್ ಕ್ಯಾಶ್ ಔಟ್ಫ್ಲೋ.
ಸೊ ಎಲ್ಲಿ ಕ್ಯಾಶ್ ಹೊರಗೆ ಹೋಗಿದೆ ಅಂತ ನೋಡಿ. ಸೊ ಅಡ್ಜಸ್ಟ್ಮೆಂಟ್ ಇಲ್ಲಿದೆ ನೋಡಿ. ಬ್ಯಾಂಕ್ ಲೋನ್ ಅದು ಲಾಂಗ್ ಟರ್ಮ್, ನೆನ್ಪಿಡಿ, ಲಾಂಗ್ ಟರ್ಮ್ ಬ್ಯಾಂಕ್ ಲೋನ್ ಅಮೌಂಟ್ ಇದೆ 2,80,000. ಇಲ್ಲಿ ಎಷ್ಟಿದೆ 0, 280 ಅದನ್ನೆಲ್ಲ ವಾಪಸ್ ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಹೊರಗೋಯ್ತು. ಸೊ ಕ್ಯಾಶ್ ಔಟ್ಫ್ಲೋ. ಬ್ಯಾಂಕ್ ಲೋನ್ ರಿಪೇಯ್ಡ್ ಫುಲ್ 2,80,000. ಸೊ ಇದನ್ನು ಮೈನಸ್, ಹಾಗಾಗಿ ಇಲ್ಲಿ ಬ್ರ್ಯಾಕೆಟಲ್ಲಿ ಬರೀಬೇಕು. ಹಾಗೆ ಡಿವಿಡೆಂಡ್ ಪೇಯ್ಡ್ 92,000 ಇಲ್ಲಿದೆ. ಡಿವಿಡೆಂಡ್ ಪೇಯ್ಡ್ ಆಲ್ರೆಡಿ ನಾನು ಹೇಳಿದ್ದೇನೆ. ಡಿವಿಡೆಂಡ್ ಪೇಯ್ಡ್ ಟು ಕ್ಯಾಶ್. ಸೊ ಅದೇ ಡಿವಿಡೆಂಡ್ ಪೇಯ್ಡ್ 92,000. ಇದು ನೆಗೆಟಿವ್ ಎರಡನ್ನು ಆ್ಯಡ್ ಮಾಡಿ -3,72,000 ಔಟರ್ ಕಾಲಮ್ ಬರುತ್ತೆ. ಸೊ ಬಂದ ಆನ್ಸರಿಗೆ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆ್ಯಕ್ಟಿವಿಟಿ ಅಂತ ಹೇಳ್ತಾರೆ. ಸೊ 3 ಹೆಡ್ಡಿಂಗ್ನ ಟೋಟಲ್. ಸೊ ಫಸ್ಟ್ ಹೆಡ್ಡಿಂಗ್ನ ಟೋಟಲ್ ಎಷ್ಟಿದೆ? 4,29,000. ಎರಡನೇ ಹೆಡ್ಡಿಂಗ್ನ ಟೋಟಲ್ 24,800, ಅದು ನೆಗೆಟಿವ್. ನಂತರ ಬರುತ್ತೆ -3,72,000. ಎಲ್ಲ ಆ್ಯಡ್ ಮಾಡಿ, ಆ್ಯಡ್ ಅಂದರೆ ಇದು ನೆಗೆಟಿವ್ ಲೆಸ್ ಮಾಡಿ ಆನ್ಸರ್ ಬರುತ್ತೆ 32,400. ಬಂದ ಆನ್ಸರ್ಗೆ ಏನು ಹೇಳ್ತಾರೆ? ಅದು ಪಾಸಿಟಿವ್ ಇದ್ದರೆ ಇನ್ಕ್ರೀಸ್ ಹೇಳ್ತಾರೆ, ನೆಗೆಟಿವ್ ಇದ್ದರೆ ಡಿಕ್ರೀಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಪಾಸಿಟಿವ್ ಇದೆ. ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿವ್ಯಾಲೆಂಟ್ಸ್. ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿವ್ಯಾಲೆಂಟ್. ಸೊ ಪಾಸಿಟಿವ್ ಬಂದಿದೆ, ಇನ್ಕ್ರೀಸ್ ಆಗುತ್ತೆ. ಇದಕ್ಕೆ ಏನು ಮಾಡಬೇಕು? ಫಾರ್ಮ್ಯಾಟ್ ನೋಡಿ. ಆ್ಯಡ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್. ಕ್ಯಾಶ್ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ. ಕ್ಯಾಶ್ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲಿದೆ. ಕ್ಯಾಶ್ ಬ್ಯಾಲೆನ್ಸ್, ಬ್ಯಾಂಕ್ ಬ್ಯಾಲೆನ್ಸ್. ಸೊ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು? ಡ್ಯಾಶ್ ಮತ್ತು 2,000. ಸೊ ಡ್ಯಾಶ್ ಮತ್ತು 2,000 ಆ್ಯಡ್ ಮಾಡೋಕೆ ಬರುತ್ತೆ 2,000. ಸೊ ನೆಟ್ ಇನ್ಕ್ರೀಸಿಗೆ 2,000 ಆ್ಯಡ್ ಮಾಡಿ ಎಷ್ಟು ಬರಬೇಕು? 32 + 2 34. ಸೊ ಇದು ನಿಮ್ಮ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿರಬೇಕು. ಚೆಕ್ ಮಾಡಿ. ಕ್ಯಾಶ್ ಮತ್ತು ಬ್ಯಾಂಕಿದು ಕ್ಲೋಸಿಂಗ್ ಬ್ಯಾಲೆನ್ಸ್ 32 + 2 400, 34,400. ಸೊ ಇದೇ ಆನ್ಸರ್ ನಿಮಗೆ ಇಲ್ಲಿ ಬರಬೇಕು. ಸೊ ಅದೇ ಆನ್ಸರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್. ಸೊ 34,400 ಆಗುತ್ತೆ. ಸೊ ಇಷ್ಟ ಆದರೆ ಸೇಮ್ ಬಂದರೆ ಅಲ್ಲಿರುವ ಆನ್ಸರು ಹಾಗೂ ಅಲ್ಲಿರುವ ವ್ಯಾಲ್ಯೂ ಸೇಮ್ ಆಗಿದ್ದರೆ ನೀವು ಮಾಡಿದ್ದು ಅದು ಟ್ಯಾಲಿ ಆಗಿದೆ ಅಂತ ಅರ್ಥ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ, ಏನಾದರೂ ಕನ್ಫ್ಯೂಷನ್ ಇದ್ದರೆ, ಸ್ವಲ್ಪ ಲೆಂತ್ ಇದೆ, ಏನಾದರೂ ಡೌಟ್ ಇದ್ದರೆ ಅದನ್ನು ಕೇಳುವಂಥದ್ದು. ಮುಂದೆ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೆರಡು ಪ್ರಾಬ್ಲಮ್ ಮಾಡ್ತೀನಿ. ಕೇಳಿದ್ದಕ್ಕೆ ಧನ್ಯವಾದಗಳು.